ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಪುಟಾಣಿ ಪೌಚ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಅದನ್ನ ಮಾಡಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಟೆ ಪೀಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 7 ಇಂಚು ಅಗಲ ಇದೆ, ಹಾಗೆ 12 ಇಂಚು ಉದ್ದ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಸರಿ ಹೊಂದುವಂತ ಲೈನಿಂಗ್ ಬಟ್ಟೆ ಜೊತೆಗೆ ಸ್ಪಾಂಜ್ ಅನ್ನ ತಗೊಂಡಿದ್ದೀನಿ. ಈ ಸ್ಪಾಂಜು ಕಟ್ ಪೀಸಸ್ ರೆಡಿ ಇತ್ತು ನನ್ನ ಹತ್ರ. ಸೊ ನಾನು ಅದನ್ನೇ ಹೇಗ್ ಬಳಸೋದು ಅನ್ನೋದನ್ನ ತೋರ್ಸಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಿದ್ರು ಸಹಿತ ನೀವು ಅದನ್ನ ಈ ರೀತಿಯಾಗಿ ಇಟ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ನಿಮ್ಮ ಹತ್ರ ಸ್ಪಾಂಜ್ ಇರ್ಲಿಲ್ಲ ಅಂತಂದ್ರೆ ರೈಸ್ ಬ್ಯಾಗ್ ಅನ್ನ ಬಳಸಿ ಇವಾಗ ಲೈನಿಂಗ್ ಬಟ್ಟೆಯನ್ನ ಹೀಗೆ ಇಟ್ಬಿಟ್ಟು ಎಲ್ಲವನ್ನು ಸೇರಿಸಿ ಕ್ವಿಲ್ಟ್ ಮಾಡಿಬಿಟ್ಟು ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡೆ. ಈಗ ಇದನ್ನ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. 1 ಫೋಲ್ಡ್ ಆಯ್ತು. ಹಾಗೆ ಸೆಕೆಂಡ್ ಫೋಲ್ಡ್ ಈ ರೀತಿಯಾಗಿ ಮಾಡಿಬಿಟ್ಟು ಪಿನ್ ಅಪ್ ಮಾಡ್ಕೊಂಡೆ. ಪಿನ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಓಪನ್ ಸೈಡ್ ಏನಿರುತ್ತೆ ಅಲ್ಲಿ ಮೇಲಿನಿಂದ ಕೆಳಗವರೆಗೆ ಮೆಷರ್ ಮಾಡ್ತಾ 3 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಅಲ್ಲಿ ಸೆಂಟರಿನಿಂದ ಹಾಗೆ ಈ 3 ಇಂಚ್ ಮಾರ್ಕ್ ಏನ್ ಮಾಡ್ಕೊಂಡಿದೀನಿ ಅಲ್ಲಿವರೆಗೂ ಒಂದು ರೀತಿ ಕರ್ವ್ ರೀತಿಯಾಗಿ ಡ್ರಾ ಮಾಡ್ಕೊಳ್ಬೇಕು. ನಂತರ ಅದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ ನಂತರ ಓಪನ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಶೇಪು ಬಂದಿರತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಮೇನ್ ಬಟ್ಟೆ ಏನ್ ರೆಡಿ ಮಾಡ್ಕೊಂಡಲ್ಲ ಅದನ್ನ ಫೋಲ್ಡ್ ಮಾಡ್ಬಿಟ್ಟು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಜಿಪ್ ಅನ್ನ ಇದ್ರ ಮೇಲೆ ಆ ಸೆಂಟರ್ ಪಾಯಿಂಟ್ ಮೇಲೆ ಹೀಗೆ ಇಟ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಪ್ರಕಾರವಾಗಿ ಇಟ್ಬಿಟ್ಟು ಜಿಪ್ಪು ಎಲ್ಲಿ ಬರುತ್ತೋ ಅಲ್ಲಿ ಒಂದು ಲೈನ್ ಅನ್ನ ಹಾಕೊಳ್ತೀನಿ. ಸೊ ಸೆಂಟರ್ ಮೇಲೆ ಕರೆಕ್ಟ್ ಆಗಿ ಜಿಪ್ ಅನ್ನ ಇಟ್ಬಿಟ್ಟು ಅದ್ರ ಆಚೆ ಈಚೆಗೆ ಈ ರೀತಿಯಾಗಿ ಲೈನ್ಸ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಲ್ವಾ. ಸೊ ಜಿಪ್ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತಂದ್ರೆ ಈ ರೀತಿಯಾಗಿ ಫಸ್ಟ್ ಇದನ್ನ ಫೋಲ್ಡ್ ಮಾಡ್ಕೊಂಡು ನಂತರ ಜಿಪ್ ಅನ್ನ ಈ ರೀತಿಯಾಗಿ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದೀನಿ. ಅಂದ್ರೆ ಕೆಳಗಿನಿಂದ ಹೆಚ್ಚು ಕಡಿಮೆ 2 ಇಂಚ್ ಆಗುವಷ್ಟು ಕಡಿಮೆ ಇದೆ ಜಿಪ್, ಆ ಪ್ರಕಾರವಾಗಿ ನಾನು ಕಟ್ ಮಾಡ್ಕೊಂಡಿದೀನಿ. ಅದ್ ಯಾಕಂತಂದ್ರೆ ಈ ಜಿಪ್ಪಿನ ತುದಿಗೆ ಈ ರೀತಿಯಾದ ಬಟ್ಟೆಯನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಸಲ. ಯಾಕಂದ್ರೆ ಜಿಪ್ ಇದ್ರೆ ನಮ್ಗೆ ಸ್ಟಿಚ್ ಮಾಡೋದಕ್ಕೆ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಈ ತರ ಬಟ್ಟೆಯನ್ನ ಹಾಕ್ತಾ ಇದ್ದೀನಿ. 2 ಇಂಚ್ ಅಗಲ ಹಾಗೆ 4 ಇಂಚು ಉದ್ದ ಇದೆ ಈ ಬಟ್ಟೆ. ಸೊ ಏನ್ ಮಾಡ್ಬೇಕಂತಂದ್ರೆ ಈ ಜಿಪ್ಪಿನ ಒಂದು ತುದಿಗೆ ಈ ರೀತಿಯಾಗಿ ಫಸ್ಟ್ ಗೆ ಒಂದು ಬಟ್ಟೆಯನ್ನ ಇಟ್ಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಂಡು ನಂತರ ಅದನ್ನ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಜಿಪ್ ಕೂಡ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಮತ್ತೆ ನಮ್ಗೆ ಫೈನಲ್ ಆಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅದರ ಎಡ್ಜಸ್ ಎಲ್ಲ ಹೊಲಿಬೇಕಾದ್ರೂ ಕೂಡ ತುಂಬಾನೇ ಈಸಿ ಆಗತ್ತೆ. ಸೊ 2 ಕಡೆಗೂ ಈ ರೀತಿಯಾಗಿ ಮಾಡ್ಕೊಂಡು ನಂತರ ಅದಕ್ಕೆ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಜಿಪ್ ಅನ್ನ ತಯಾರಿಟ್ಕೊಂಡಿದೀನಿ. ಜಿಪ್ಪು ಇವಾಗ ಏನು ರೆಡಿ ಇದೆ. ನಂತರ ಈ ಮೇನ್ ಫ್ಯಾಬ್ರಿಕ್ ಅನ್ನ ಮತ್ತೆ ಫೋಲ್ಡ್ ಮಾಡ್ಬಿಟ್ಟು ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. 2 ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡೆ. ನಂತರ ನಾನು ಜಿಪ್ ಅನ್ನು ಕೂಡ ತಗೊಂಡು ಅದರ ಸೆಂಟರ್ ಅನ್ನು ಕೂಡ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಿಪ್ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ನಮ್ಮ ಮೇನ್ ಕ್ವಿಲ್ಟೆಡ್ ಪೀಸ್ ಏನಿದೆ ಅದಕ್ಕೆ ಮತ್ತೆ ಅದರ ಸೆಂಟರ್ ಹಾಗೆ ಈ ಜಿಪ್ಪಿನ ಸೆಂಟರ್ ಅನ್ನ 2 ಈ ರೀತಿಯಾಗಿ ಜೋಡಿಸ್ತಾ ಸ್ಟಿಚ್ ಮಾಡ್ಬೇಕಾಗತ್ತೆ. ನೋಡಿ ಹೀಗೆ ಇಡ್ತಾ ಇದ್ದೀನಿ. ಸೊ ಇದನ್ನ ಪಿನ್ಅಪ್ ಮಾಡ್ಕೊಂಡ್ರೆ ತುಂಬಾನೇ ಇನ್ನೂ ಈಸಿ ಆಗತ್ತೆ ಸ್ಟಿಚ್ ಮಾಡೋದಕ್ಕೆ. ನೋಡಿ ಈ ಪ್ರಕಾರವಾಗಿ ಈ ತುದಿವರೆಗೆ ಫಸ್ಟ್ ಲೈನ್ ಏನಿದೆ ಕಾಣಿಸ್ತಾ ಇದೆಯಲ್ಲ ಆ ಲೈನ್ ವರೆಗೂ ನಾವು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಮತ್ತೊಂದು ಕಡೆಗೂ ಫಸ್ಟ್ ಲೈನ್ ಏನಿದೆ ಅಲ್ಲಿವರೆಗೂ ನಾವು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರನೇ ನಾವಲ್ಲಿ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾಗಿತ್ತು. ಈಗ ಇದನ್ನ ನಾನು ಒಂದ್ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಹೀಗೆ ಬಂದಿದೆ. ನೆಕ್ಸ್ಟ್ ಇದನ್ನ ಉಲ್ಟಾ ತಿರ್ಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ಬೇಕು. ನಾನು ಪ್ರೆಸ್ ಸ್ಟಿಚ್ ಅನ್ನ ಫೈನಲ್ ಲಾಸ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ಜಿಪ್ ಅನ್ನ ಅಟ್ಯಾಚ್ ಮಾತ್ರ ಮಾಡ್ತಾ ಇರೋದು. ಸೊ ಈಗ ಒಂದ್ ಕಡೆ ಜಿಪ್ ಅಟ್ಯಾಚ್ ಮಾಡಿದಾಯ್ತು. ಇನ್ನೊಂದ್ ಕಡೆಗೂ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ. ಸೊ ಅದರ ತುದಿಯನ್ನ ಹಿಡ್ಕೊಳ್ತಾ ಈ ರೀತಿಯಾಗಿ ತಿರುಗಿಸ್ತಾ ನೀಟಾಗಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ಸ್ಟಿಚ್ ಮಾಡ್ಬೇಕಾದ್ರೆ ನಮ್ಮ ಜಿಪ್ ಅಡ್ಡ ಬರ್ದೆ ರನ್ನರ್ ಅಡ್ಡ ಬರ್ದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ಮ ಸೂಜಿ ಹೋಯ್ತು ಅಂತಾನೆ ಲೆಕ್ಕ. ಸೊ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಇಲ್ಲಿ ನಾವು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ.
ಸೊ ತುದಿವರೆಗೂ ಇದೇ ಪ್ರಕಾರವಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನೋಡಿ ಇದು ಹೀಗೆ ಬಂದಿದೆ. ಮತ್ತೆ ಈ ಕಾರ್ನರ್ಸ್ ಹಾಗೆ ಓಪನ್ ಇದೆ. ಈಗ ಏನ್ ಮಾಡ್ಬೇಕಂದ್ರೆ ಈ ಕಾರ್ನರ್ಸ್ ಅನ್ನ ಈ ಪ್ರಕಾರವಾಗಿ ಹಿಡಿತಾ ಸ್ಟಿಚ್ ಮಾಡ್ಬೇಕು. ನೋಡಿ ಇಲ್ಲಿ ಬಟ್ಟೆ ಇರೋದ್ರಿಂದ ನಮ್ಗೆ ಸ್ಟಿಚ್ ಮಾಡೋದು ತುಂಬಾನೇ ಈಸಿ ಆಗತ್ತೆ. ಈಗ ನಾನು 2 ಕಾರ್ನರ್ಸ್ ಅನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಹೀಗೆ ಬಂದಿದೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ ನಂತರ ನಾನು ಜಿಪ್ಗೆ ಪ್ರೆಸ್ ಸ್ಟಿಚ್ ಅನ್ನ ಲಾಸ್ಟ್ಗೆ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಅದನ್ನ ಮಾಡ್ತೀನಿ. ಇವಾಗ ಎಲ್ಲ ಕಾರ್ನರ್ಸ್ ಅನ್ನ ನೀಟಾಗಿ ಸೆಟ್ ಮಾಡ್ಕೊಂಡೆ. ಸೊ ಈ ಒಂದು ಜಿಪ್ ಈಗ ಮೇಲಿನಿಂದ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ನನ್ನ ಪೌಚ್ ರೆಡಿ ಇದೆ. ಅದಕ್ಕೆ ರನ್ನರಿಗೆ ಒಂದು 5 ಇಂಚ್ ಉದ್ದದ ಒಂದು ಸ್ಟ್ರಾಪ್ ಅನ್ನ ಅಟ್ಯಾಚ್ ಮಾಡೋಣ ಅಂತ ಹೇಳಿ 2 ಇಂಚ್ ಅಗಲದ ಬಟ್ಟೆಯನ್ನ ತಗೊಂಡು ಅದನ್ನ 4 ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡು ಈ ಸ್ಟ್ರಾಪ್ ಅನ್ನ ರನ್ನರ್ ಇನ್ ತುದಿಗೆ ಅಟ್ಯಾಚ್ ಮಾಡಿದೆ. ನೋಡಿ ಹೀಗೆ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಅನಿಸಿಕೆಗಳಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.